ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಸೆಕೆಂಡ್ ವ್ಲಾಗ್. ಲಾಸ್ಟ್ ವ್ಲಾಗ್ದು ಕಂಟಿನ್ಯೂಷನ್ ಪಾರ್ಟ್. ಹೇಳಿದ್ದೆ ನಮ್ಮ ಮನೆಯಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ ಅಂತ. ಲಾಸ್ಟ್ ವ್ಲಾಗಲ್ಲಿ ನಾವು ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳೋದು ಅದನ್ನೆಲ್ಲ ನೋಡಿದ್ರಿ. ಸೊ ದಾಸಪ್ಪ ಹಬ್ಬ ಕೂಡ ಬಂದಿದ್ದರು. ಹರಗೆ ಎಲ್ಲ ಇಡ್ತಿದ್ದಾರೆ, ಅವರು ಇಲ್ಲಿ ಎಲ್ಲ ರೆಡಿ ಮಾಡ್ತಿದ್ದಾರೆ. ಇವಾಗ ರಾತ್ರಿ ಅರ್ಗೆ ಇಟ್ಟು ಪೂಜೆ ಮಾಡಿ ಹೋಗ್ತಾರೆ. ಮತ್ತೆ ಬೆಳಗಿನ ಜಾವ 3 ಗಂಟೆಗೆ ಬಂದು ಪೂಜೆ ಮಾಡಿ ಆಮೇಲೆ ನಾನ್ ವೆಜ್ ಊಟ ಇರುತ್ತೆ. ನಮ್ಮ ಕಡೆ ಅರ್ಗೆ ಪೂಜಿಸೋದು ಅಂದರೆ ರಿಚುವಲ್ಸ್ ಇದೇ ಥರನೇ ಇರುತ್ತೆ. ನೋಡಿದ್ರಲ್ಲ, ಅವರು ಬಂದು ಅರ್ಗೆ ಎಲ್ಲ ಇಟ್ಟು ರೆಡಿ ಮಾಡಿ ಪೂಜೆ ಎಲ್ಲ ಆಯಿತು. ಸೊ ಇವಾಗ ಒಂದು 10-11:30 ಆಗಿತ್ತು ಅನಿಸುತ್ತೆ. ನಾವು ಪೂಜೆ ಎಲ್ಲ ಮುಗಿಸಿ ಮಂಗಳಾರತಿ ಎಲ್ಲ ತೊಗೊಂಡು ನಾವು ಮಲ್ಕೊಳ್ಳೋ ಅಷ್ಟರಲ್ಲಿ A few moments later. ಬೆಳಗಿನ ಜಾವ ಪೂಜೆ ಮಾಡಿದಾಗ ನಾವು 3:30. ಸೊ ಅವ್ರು ಬಂದು ಮತ್ತೆ ಪೂಜೆ ಮಾಡಿ ಇವಾಗ ನಾನ್ ವೆಜ್ ಅಡುಗೆ ಮಾಡೋದಕ್ಕೆ ಇಲ್ಲಿ ಎಲ್ಲನೂ ಭಟ್ರು ರೆಡಿ ಮಾಡ್ಕೊತಾ ಇದ್ದಾರೆ. ನಾವು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಇಲ್ಲಿ ರೆಡಿ ಆಗ್ತಾ ಇದ್ದೀವಿ. ಹಬ್ಬ ಈ ಥರ ಫಂಕ್ಷನ್ಸ್ ಏನಾದ್ರು ಅಂದಾಗ ಟ್ರೆಡಿಷನಲ್ ಆಗಿ ರೆಡಿ ಆಗೋದು ಒಂಥರ ಎಕ್ಸೈಟ್ಮೆಂಟ್. ಸೊ ನಾನು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ನನ್ನ ತಂಗಿದಿರಿಗೆಲ್ಲ ನನ್ನ ಕೈಲಿ ಮೇಕಪ್ ಮಾಡಿಸ್ಕೊಬೇಕು ಅಂತ ಸ್ವಲ್ಪ ಅವ್ರಿಗೂ ಎಕ್ಸೈಟ್ಮೆಂಟ್ ಜಾಸ್ತಿ. ಇಲ್ಲಿ ನಾನು ನನ್ನ ತಂಗಿದಿರೆಲ್ಲ ರೆಡಿಯಾಗಿ ಕೆಳಗೆ ಹೋಗ್ತಾ ಇದ್ದೀವಿ. ಇದ್ರದ್ದು ನಾನು ಗೆಟ್ ರೆಡಿ ವಿತ್ ಮೀ ವಿಡಿಯೋನ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಹೋಗಿ ಚೆಕ್ ಮಾಡಿ. ತಿಂಡಿಗೆ ಟೊಮೆಟೊ ಬಾತ್ ಮಾಡಿಸಿದ್ವಿ, ಅದನ್ನೇ ಇಲ್ಲಿ ತಿಂಡಿ ತಿನ್ಕೊತಾ ಇದ್ದೀವಿ. ಇವರು ನಮ್ಮ ಅಮ್ಮಮ್ಮ ಪ್ರಸಾದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಯೂಶ್ವಲಿ ಪ್ರಸಾದಕ್ಕೆ ನಾವು ಕಜ್ಜಾಯನ ಮಿಕ್ಸ್ ಮಾಡಿ ಕೊಡಬೇಕು, ಅದನ್ನು ಇವರು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ. ಒಬ್ಬರೊಬ್ಬರಾಗೆ ನೆಂಟರು ಕೂಡ ಬರೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ಕಸಿನ್ಸ್ ಬಂದಿದ್ದಾರೆ ಅಂದಮೇಲೆ ಮನೆ ಫುಲ್ ಧಾಮ್ ಧೂಮ್ ಅಂತ ಇರುತ್ತೆ, ಎಲ್ಲರೂ ಓಡಾಡ್ತಾ ಇದ್ದಾರೆ. ಆಲ್ರೆಡಿ ಇಲ್ಲಿ ಭಟ್ರು ಅಡುಗೆಗೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರು. ನಾನು ಸ್ವಲ್ಪನೇ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನೋಡಿ. ಇವರು ಇಬ್ಬರು ನನ್ನ ಚಿಚ್ಚಿದಿರು, ನಮ್ಮಮ್ಮ ಮತ್ತು ನಮ್ಮ ಚಿಚ್ಚಿದಿರು ಎಲ್ಲ ಸೇರಿಕೊಂಡು ಮುದ್ದೆ ಕಟ್ತಿದ್ದಾರೆ. ಇವರೆಲ್ಲ ರೆಡಿ ಆಗೋಷ್ಟರಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಬಂದರು. ಅಷ್ಟರಲ್ಲಿ ದಾಸಪ್ಪ ಕೂಡ ಎಲ್ಲ ಎಡೆ ಇಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಇಲ್ಲಿ.
ಅಪ್ಪಾಜಿ ಪೂಜೆ ಎಲ್ಲ ಮುಗಿಸಿ ಇಲ್ಲಿ ಊಟಕ್ಕೆ ಕೂತಿದ್ದಾರೆ. ನಮ್ಮೂರ ಕಡೆ ಹೀಗೆ ಮಾಡೋದು. ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ದಾಸಪ್ಪನ ಜೊತೆ ಅವ್ರನ್ನೂ ಊಟಕ್ಕೆ ಕೂರಿಸ್ತೀವಿ. ಊಟಕ್ಕೆ ಹೇಳಿರೋರೆಲ್ಲರೂ ಬರೋದಕ್ಕೆ ಶುರು ಮಾಡಿಕೊಂಡ್ರು. ವೆಜ್ಜಿಗೆ ಅಂತ ಅಮ್ಮ ನೆನ್ನೆನೆ ಒಬ್ಬಟ್ಟು ಎಲ್ಲ ಮಾಡಿದರು. ಇದು ಲಾಸ್ಟ್ ಪಂಕ್ತಿ. ಎಲ್ಲರೂ ಊಟ ಮುಗಿಸಿ ಹೋದ್ಮೇಲೆ ನಾವು ಊಟಕ್ಕೆ ಕೂತಿದ್ದೀವಿ. ಸೊ ಹೋಪ್ ಈ ಒಂದು ವ್ಲಾಗ್ ಚೆನ್ನಾಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ಇನ್ನೂ ಎಕ್ಸೈಟಿಂಗ್ ವ್ಲಾಗ್ಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ದಯವಿಟ್ಟು ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.